ಮಾಡ್ತಕ್ಕಂಥ ಅವಕಾಶ ಸಿಕ್ಕಿತ್ತು. ಬಹಳ ದೀರ್ಘಕಾಲ ಗೋವಿಂದರಾಜು ಅವರು ಒಲಿಂಪಿಕ್ ಕ್ರೀಡಾ ಸಂಸ್ಥೆಯ ಅಧ್ಯಕ್ಷರಾಗಿದ್ದಾರೆ. ಅವರು ಕರ್ನಾಟಕ ಒಲಿಂಪಿಕ್ ಸಂಸ್ಥೆ ಅಧ್ಯಕ್ಷರಾಗಿ ಕ್ರೀಡೆ ಬೆಳೀಲಿಕ್ಕೆ ಬಹಳಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾನು ಬಜೆಟ್ ಮಂಡಿಸುವಾಗಲೆಲ್ಲ ನಾನು ಬಜೆಟ್ ಚರ್ಚೆ ಮಾಡುವಾಗ ಕೂತಿರ್ತಾರೆ. ಆಗ ಯುವಜನ ಮತ್ತು ಕ್ರೀಡಾ ಇಲಾಖೆ ಚರ್ಚೆ ಮಾಡುವಾಗ ಈ ಕಾರ್ಯಕ್ರಮ ಸೇರಿಸಬೇಕು, ಈ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಒತ್ತಾಯ ಆಗ್ತದೆ. ನಾನು ಸಾಮಾನ್ಯವಾಗಿ ಯಾವುದನ್ನು ಕೂಡ ಇಲ್ಲ ಅಂತ ಹೇಳಲ್ಲ. ನಾನು ಸ್ವತಃ ಕ್ರೀಡಾ ಆಸಕ್ತನಾಗಿರ್ತಕ್ಕಂಥವನು. ನಾನೇನು ದೊಡ್ಡ ಕ್ರೀಡಾಪಟು ಆಗಿರಲಿಲ್ಲ. ಹೈಸ್ಕೂಲ್ನಲ್ಲಿ ಸ್ವಲ್ಪ ಮಟ್ಟಿಗೆ ಕ್ರೀಡೆಗಳಲ್ಲಿ ಭಾಗವಹಿಸ್ತಿದ್ದೆ. ಅಂದರೆ ನಾನು ಭಾಗವಹಿಸ್ತಾ ಇರ್ತಕ್ಕಂಥ ಯಾವ ಕ್ರೀಡೆನೂ ಇರ್ತೀನಿಲ್ಲ, ಯಾವುದರಲ್ಲೂ ಕೂಡ ಪ್ರಾವೀಣ್ಯತೆ ಇರಲಿಲ್ಲ ನನಗೆ. ಎಲ್ಲ ಕ್ರೀಡೆನಲ್ಲೂ ಭಾಗವಹಿಸ್ತಿದ್ದೆ, ಅಥ್ಲೆಟಿಕ್ಸ್ನಲ್ಲಿ ಭಾಗವಹಿಸ್ತಿದ್ದೆ, ಕ್ರೀಡೆಗಳಲ್ಲೂ ಭಾಗವಹಿಸ್ತಿದ್ದೆ, ಕ್ರಿಕೆಟ್ನಲ್ಲಿ ಭಾಗವಹಿಸ್ತಿದ್ದೆ, ವಾಲಿಬಾಲ್ನಲ್ಲಿ ಭಾಗವಹಿಸ್ತಿದ್ದೆ, ಆಮೇಲೆ ಈ ಅಥ್ಲೆಟಿಕ್ಸ್ನಲ್ಲಿ ಕಬಡ್ಡಿನಲ್ಲಿ ಭಾಗವಹಿಸ್ತಿದ್ದೆ, ಕುಸ್ತಿನಲ್ಲಿ ಭಾಗವಹಿಸ್ತಿದ್ದೆ. ಯಾವುದರಲ್ಲೂ ಬಹುಮಾನ ಬಂದಿಲ್ಲ ನನಗೆ. ಆದರೆ ಈ ಶಾಸಕರ ದಿನಾಚರಣೆಯಲ್ಲಿ ಭಾಗವಹಿಸಿದ್ನಲ್ಲ, ಆಗ ಪ್ರಶಸ್ತಿಗಳು ಬಂದ್ಬಿಟ್ಟಿದೆ ನನಗೆ. ನಾನು ಕುಸ್ತಿನಲ್ಲಿ 2 ಸಾರಿ ಭಾಗವಹಿಸಿದೆ, 2 ಸಾರಿನೂ ಕೂಡ ನನಗೆ ಪ್ರಶಸ್ತಿಗಳು ಬಂದಿದ್ದವು ಶಾಸಕ ದಿನಾಚರಣೆಯಲ್ಲಿ. ಆದರೆ ಯಾವಾಗಲೂ ಕೂಡ ಬಹುಮಾನಗಳು ಬಂದಿರಲಿಲ್ಲ ನನಗೆ. ಹಾಗಾಗಿ ಈಗಲೂ ಕೂಡ ನಾನು ಯಾವುದೇ ಪೇಪರ್ನಲ್ಲಿ ಯಾವುದೇ ಭಾಗ ಓದದೇ ಹೋದ್ರೂ ಕೂಡ ಆ ಕ್ರೀಡಾ ಭಾಗನ ಓದ್ತೀನಿ ನಾನು. ಐ ಆಮ್ ಎ ಸ್ಟಾಂಚ್ ಫಾಲೋಯರ್ ಆಫ್ ಸ್ಪೋರ್ಟ್ಸ್. ಭಾಗವಹಿಸದೇ ಇರಬಹುದು, ಆದರೆ ಅದಕ್ಕೆ ಅದನ್ನು ಫಾಲೋ ಮಾಡ್ತಕ್ಕಂಥದ್ರಲ್ಲಿ ಯಾವಾಗಲೂ ಕೂಡ ಮುಂಚೂಣಿಯಲ್ಲಿ ಇರ್ತೀನಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಸೊ ನಮ್ಮ ಸರ್ಕಾರ ಬಂದಾಗ ನಾವೆಲ್ಲ ರೀತಿಯ ಸ್ಪೋರ್ಟ್ಸ್ಗೆ ಸಹಾಯವನ್ನು ಮಾಡ್ತೇವೆ, ಸಹಕಾರವನ್ನು ಕೊಡ್ತೇವೆ. ಉದ್ದೇಶ ಏನು ಅಂತಂದರೆ, ಭಾರತ ಒಂದು ದೊಡ್ಡ ದೇಶ, ಸುಮಾರು 140ಕ್ಕೂ ಹೆಚ್ಚು ಕೋಟಿ ಜನರನ್ನು ಹೊಂದಿರತಕ್ಕಂಥ ದೇಶ. ಸಣ್ಣ ಸಣ್ಣ ದೇಶಗಳೆಲ್ಲ ಮುಂದಕ್ಕೆ ಬಂದ್ಬಿಟ್ಟಿದ್ದಾವೆ ಸ್ಪೋರ್ಟ್ಸ್ನಲ್ಲಿ. ಭಾರತದಂತ ಇವತ್ತು ಜನಸಂಖ್ಯೆ ನಾವು ಲೆಕ್ಕಕ್ಕೆ ತಗೊಂಡ್ರೆ ಚೈನಾ ಹಿಂದಕ್ಕೆ ಹಾಕ್ಬಿಟ್ಟಿದ್ದೀವಿ ನಾವು. ನಾವು ಚೈನಾಕ್ಕಿಂತ ಮುಂದೆ ಬಂದ್ಬಿಟ್ಟಿದ್ವಿ ಜನಸಂಖ್ಯೆಯಲ್ಲಿ. ಆದರೆ ಸ್ಪೋರ್ಟ್ಸ್ನಲ್ಲಿ ನಮಗೆ ಒಲಿಂಪಿಕ್ ಕ್ರೀಡೆಯಲ್ಲಿ ಒಂದು ಚಿನ್ನ ಬರಲಿಲ್ಲ ಅಂತಂದರೆ ಬಹಳ ವ್ಯತ್ಯಯ ಆಗುತ್ತೆ. ಇಷ್ಟೊಂದು ಜನಸಂಖ್ಯೆ ಇದ್ಕೊಂಡು ಒಲಿಂಪಿಕ್ನಲ್ಲಿ ಒಂದು ಚಿನ್ನ ಬರಲಿಲ್ಲ ಅಂತಂದರೆ ಬಹಳ ವ್ಯತ್ಯಯ ಆಗುತ್ತದೆ. ಬೆಳ್ಳಿ ಬಂದಿರ್ಬೋದು, ಕಂಚು ಬಂದಿರ್ಬೋದು, ಅದು ಬೇರೆ ವಿಚಾರ. ಆದರೆ ಚಿನ್ನ ಬರದೇ ಇರತಕ್ಕಂಥದ್ದು ಬಹಳ ನೋವಿನ ಸಂಗತಿ. ಅದಕ್ಕೆ ನಮ್ಮ ಕ್ರೀಡಾಪಟುಗಳು ಪ್ರಯತ್ನ ಮಾಡಬೇಕು. ಪ್ರಯತ್ನ ಮುಂದೆ ಯಾವುದೂ ಕೂಡ ಅಸಾಧ್ಯ ಅಂತಕ್ಕಂಥದ್ದು ಇಲ್ಲ. ಪ್ರಯತ್ನ ಮಾಡಿದ್ರೆ ಸಾಧ್ಯ ಆಗ್ತದೆ. ಅದಕ್ಕೆ ಬೇಕಾದಂಥ ಪೂರಕವಾದಂಥ ವ್ಯವಸ್ಥೆ ಇರಬೇಕಾಗ್ತದೆ. ನಿಜ, ಶಾಲೆಯಲ್ಲಿ ಕಾಲೇಜುಗಳಲ್ಲಿ ಅವಕಾಶಗಳಿರಬೇಕಾಗ್ತದೆ. ಅದಕ್ಕೆ ನಾನು ಎಲ್ಲ ರೀತಿಯ ಸೌಲಭ್ಯವನ್ನು ಕೊಡಲಿಕ್ಕೆ ತಯಾರಾಗಿದ್ದೀನಿ, ಎಲ್ಲ ಸಹಕಾರವನ್ನು ಕೊಡಲಿಕ್ಕೆ ತಯಾರಾಗಿದ್ದೀನಿ, ಹಣಕಾಸನ್ನು ಕೊಡಲಿಕ್ಕೂ ಕೂಡ ತಯಾರಾಗಿದ್ದೀನಿ. ಕರ್ನಾಟಕದಿಂದ
ನಮ್ಮ ಅಂತಾರಾಷ್ಟ್ರೀಯ ಕ್ರೀಡಾ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಕ್ಕಂಥ ಮಟ್ಟಕ್ಕೆ ಹೋಗಬೇಕು ಎಲ್ಲರೂ